ಬಂದ್ರಪ್ಪ ಇಬ್ಬರು ನನ್ನ ಅಣ್ಣ ತಮ್ಮದಿರು. ವೇಣು ಆ್ಯಂಡ್ ವಿಷ್ಣು ಈಗ ಬಂದ್ಬಿಟ್ಟು ಹಾಯ್ ಹೇಳಿದ್ದಾನೆ ನೋಡಿ. ಮತ್ತೆ ಇನ್ನೊಂದ್ಸತಿ ಬರ್ತಾನೆ ಸ್ಕ್ರಿಪ್ಟ್ ಹೇಳಿ. ಹಾಯ್ ವಿಷ್ಣು ಪ್ರಸಾದ್. ಏನ್ ಗುರು ಇದು ಚೈನು ಉಂಗುರ ಇಲ್ಲಿ ರಿಂಗು ಗುರು ಬಡವ ಗುರು ಏನ್ ಮಾಡ್ಲಿ. ವಿಷಯ ಬಂದು ಬಜ್ಜಿ ತಗೊಂಡ್ವಿ. ಅವನ್ನ ವೀಡಿಯೋ ಮಾಡ್ತಾಯಿದ್ದೀನಿ ತಿನ್ನೋದನ್ನ ಅಂತಾನೆ ಅವ್ನು ಓಡ್ತಾ ಇದ್ದಾನೆ ನೋಡಿ. ಅವ್ನಿಗೆ ವೀಡಿಯೋ ಮಾಡೋದು ಅಂದ್ರೆ ಆಗ್ತಾ ಇಲ್ಲ. ಸೊ ಲಿಟ್ರಲಿ ನನ್ನ ಕ್ಯಾಮ್ರಾದಿಂದ ತಪ್ಪಿಸ್ಕೊಂಡು ಓಡಾಡ್ತಾ ಇದ್ದಾನೆ. ಸರಿ ಬಾರೋ ಆಫ್ ಮಾಡಿದೆ. ನನಗೆ ಎರಡು ಕೊಡೋ ಬಾರೋ ಇಲ್ಲಿ. ಈ ಡ್ರಾಮಾನ ಮುಗಿಸ್ಕೊಂಡು ಸೀದಾ ರೂಮಿಗೆ ಬಂದ್ವಿ. ಅಲ್ಲೂ ಮುಗಿಲಿಲ್ಲ. ಸರಿ ಆಯ್ತು. ನಮ್ಮ ದೋಸ್ತ ಹುಲಿ ಗಿರೀಶ್ ಅವರು ಬರೋದು ಲೇಟ್ ಅಂತ ಗೊತ್ತಾದ್ರಿಂದ ನಾವು ಹೊರಟ್ವಿ ಎನರ್ಜಿ ಡ್ರಿಂಕ್ ತೊಗೊಳ್ಳೋಣ ಅಂತ. ಸೊ ಎನರ್ಜಿ ಡ್ರಿಂಕ್ ತೊಗೊಂಡಾಯ್ತು. ಅದಾದ ನಂತರ ಪೊಟಿ ಫ್ರೈ, ಮಟನ್ ಚಾಪ್ಸ್, ಮಟನ್ ಫ್ರೈ ಯಾವ್ದು ಬೇಕು ಅಂತ ನಮ್ಮ ಹುಡುಗ ನಾಯಿಗೆ ಕುಂಫು ಕೂಡ ಹೇಳ್ಕೊಡ್ತಾ ಇದ್ದ. ಸೊ ಆ ಕುಂಫು ಎಲ್ಲ ಅವನು ಟ್ರೈನಿಂಗ್ ಕೊಟ್ಟಾದ ನಂತರ ಒಂದು 4-5 ಬಿರಿಯಾನಿ ಕೂಡ ತೊಗೊಂಡ್ವಿ. ಬಿರಿಯಾನಿ ಆಯಿತು, ತಂದೂರಿ ಆಯಿತು, ಇನ್ನು ಎನರ್ಜಿ ಡ್ರಿಂಕ್ ಎಲ್ಲ ತಗೊಂಡು ಕೂರೋ ಅಷ್ಟೊತ್ತಿಗೆ ನಮ್ಮ ಗಿರೀಶ್ ಬಂದರು. ಮಾತಾಡ್ತಾ ಇದ್ರಲ್ಲ ಆಯ್ತು, ಯಾರು ಗೊತ್ತಾಯ್ತಲ್ಲ ಬಿಡಲಿ. ಸೊ ಈ ವಿಡಿಯೋ ನೋಡ್ತಾ ಇರೋದು ನಮ್ಮ ಫ್ರೆಂಡ್ಸು ಫ್ಯಾಮಿಲಿಯಲ್ಲಿ ಮನೇಲಿ ಇಲ್ಲಿ ಬಂದಿರೋ 4 ಜನ 5 ಜನ ಏನಿದ್ದೀವಿ ನಾವು ಯಾರು ಕುಡಿಯಲ್ಲ. ಓಕೆನಾ, ಟೀಮ್ ಬೇರೆ, ಕುಡಿತಾ ಇರೋ ಟೀಮ್ ಬೇರೆ ಆಯ್ತಾ. ಹಂಗೋ ಹಿಂಗೋ ಬೆಳಗಾಯ್ತು. ಬೆಳಗಿನ ಕತೆ ನೋಡಪ್ಪ. ಡೂ ಕಾಫಿ ಮ್ಯಾನ್. ಕಿತ್ತೋಗಿರೋ ಬೆಲ್ಟ್ ಹಾಕೊಂಡು ನಡೀತಾನೆ ಗೈಸ್. ಕಂಟೆಂಟ್ಗಳು ಈ ತರ ಇವೆ ಇವನ ಹತ್ರ. ಸೊ ಸಂಡೇ ಕೂಡ ಕೆಲಸ ನಮ್ಗೆ ಇದ್ದಿದ್ರಿಂದ ಎಲ್ಲ ಹೊರಡ್ಬೇಕಾದ ಟೈಮ್ ಬಂತು. ಸೊ ಓಕೆ ಮಚ್ಚಾ, ಬಾಯ್. ವಿಷ್ಣು ಪ್ರಸಾದ್ ಸೇಣ.